ಆಯೋಜಿಸಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಆಸಕ್ತರಾಗಿರ್ತಕ್ಕಂಥ ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರೇ ಮತ್ತು ಸಹೋದರಿ ನ್ಯಾಯಾಧೀಶರೇ, ದಿನಾಂಕ 19/9/2026 ಆಯೋಜನೆ ಮಾಡಲು ಉದ್ದೇಶಿಸಿರ್ತಕ್ಕಂಥ ಬೃಹತ್ ಲೋಕ ಅದಾಲತ್ನ ವಿಚಾರವಾಗಿ ಈ ಪ್ರಕಟಣೆಯನ್ನ ಕರೆದಿರ್ತಕ್ಕಂಥದ್ದು. ಗೌರವಾನ್ವಿತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನಗಳಂತೆ ತಾಲೂಕು ಕಾನೂನು ಸೇವಾ ಸಮಿತಿಯ ಒಂದು ಆಧ್ವರ್ಯದಲ್ಲಿ 3 ನ್ಯಾಯಾಲಯಗಳಲ್ಲಿ 3 ಪೀಠಗಳನ್ನು ಆಯೋಜಿಸುವ ಮುಖಾಂತರ ನಾವು ದಿನಾಂಕ 19/9/2026 ಬೃಹತ್ ಲೋಕ ಅದಾಲತ್ನಲ್ಲಿ ಭಾರಿ ಮೊತ್ತದ ಯಶಸ್ಸನ್ನು ಸಾಧಿಸಬೇಕು ಅಂತ ನಾವು ಉದ್ದೇಶ ಹೊಂದಿದ್ದೇವೆ. ಈ ಒಂದು ಲೋಕ ಅದಾಲತ್ನಲ್ಲಿ ಎಲ್ಲ ರಾಜಿ ಆಗಬಲ್ಲಂತಹ ಅಪರಾಧಿಕ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದ ಪ್ರಕರಣಗಳು, ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಜಿಲ್ಲಾ ಗ್ರಾಹಕರ ಪರಿಹಾರದ ಪ್ರಕರಣಗಳು, ರಿಯಲ್ ಎಸ್ಟೇಟ್ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು, ಮತ್ತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಸಾಲ ವಸೂಲಾತಿ ನ್ಯಾಯಾಧಿಕರಣದ ಪ್ರಕರಣಗಳು, ವೈವಾಹಿಕ ನ್ಯಾಯಾಲಯದ ಪ್ರಕರಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಚೆಕ್ಕು ಅಮಾನ್ಯ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರದ ನ್ಯಾಯಾಧಿಕರಣದ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳಿಗೆ ಸಂಬಂಧಿಸಿರ್ತಕ್ಕಂತಹ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಮತ್ತು ಸೇವಾ ವಿಚಾರಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು ಮತ್ತು ಸಿವಿಲ್ ಸ್ವರೂಪವಾಗಿರ್ತಕ್ಕಂಥ ಎಲ್ಲಾ ಪ್ರಕರಣಗಳನ್ನು ನಾವು ರಾಜಿ ಮಾಡಲು ಉದ್ದೇಶಿಸಿದ್ದೇವೆ. ನಮ್ಮ ಒಂದು ಗೌರಿಬಿದನೂರಿನಲ್ಲಿ ನುರಿತ ಮಧ್ಯಸ್ಥಿಕೆಗಾರರು ಇರುವ ಕಾರಣ ನಾವು ಎಲ್ಲಾ ಪ್ರಕರಣಗಳನ್ನ ಅಂದ್ರೆ 3 ನ್ಯಾಯಾಲಯಗಳಿಂದ ಒಟ್ಟು ದಿನಾಂಕ 31/7/2026 ನಮ್ಮ ಒಂದು ಪೆಂಡೆನ್ಸಿ ಎಷ್ಟು ಅಂತಂದ್ರೆ 9,150 ಕೇಸುಗಳು. ಇವುಗಳಲ್ಲಿ ಎಲ್ಲ ರಾಜಿಯಾಗಬಲ್ಲಂತ ಎಲ್ಲ ಪ್ರಕರಣಗಳನ್ನು ಕೂಡ ನಾವು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳುಹಿಸಿಕೊಟ್ಟು ಅಲ್ಲಿ ಮಧ್ಯಸ್ಥಿಕೆಗಾರರಿಂದ ಮಧ್ಯಸ್ಥಿಕೆ ಮಾಡಿಸಿ ಎಲ್ಲ ಪ್ರಕರಣಗಳನ್ನ ರಾಜಿ ಮಾಡಿಸುವಂತ ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ಈ ಒಂದು ಸದಾವಕಾಶವನ್ನ ಎಲ್ಲ ಗೌರಿಬಿದನೂರಿನ ಎಲ್ಲಾ ಜನರು ಪಡ್ಕೋಬೇಕು ಅಂತ ಒಂದು ನಮ್ಮ ಮನವಿ. ಇದರಿಂದ ಆಗುವಂತ ಉಪಯೋಗಗಳೇನಪ್ಪಾ ಅಂತಂದ್ರೆ, ಒಂದು ಎಲ್ಲಾ ಪಾರ್ಟಿಗಳಿಗೂ ಕೂಡ ಉಪಯೋಗ, ಎಲ್ಲರ ಒಂದು ಪಾರ್ಟಿಗಳ ಒಂದು ಬಾಂಧವ್ಯ ಉಳಿಯುತ್ತೆ ಮತ್ತು ಈಗೇನು ಶುಲ್ಕ ನ್ಯಾಯಾಲಯದಲ್ಲಿ ಕೋರ್ಟ್ ಫೀ ಅಂತ ಕಟ್ಟಿರ್ತಾರೆ ಅದನ್ನ ವಾಪಸ್ ಕೊಡ್ತೇವೆ. ಪೂರ್ಣವಾಗಿ ಯಾವುದೇ ಕಡಿತ ಇಲ್ಲದೇನೆ ಪೂರ್ಣವಾಗಿ ವಾಪಸ್ಸನ್ನು ಕೊಡ್ತೇವೆ. ಮತ್ತೆ ಇದರಿಂದ ಖರ್ಚು ಕಡಿಮೆ ಆಗುತ್ತೆ. ಯಾಕೆಂತಂದ್ರೆ ಈ ನ್ಯಾಯಾಲಯದಲ್ಲೇ ಒಂದು ಕೇಸ್ ಇತ್ಯರ್ಥ ಆಗೋದ್ರಿಂದ ಮತ್ತೆ ಅಪೀಲ್ ಸಲ್ಲಿಸುವಂತದ್ದು, ಮತ್ತೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಸೆಕೆಂಡ್ ಅಪೀಲ್ ಸಲ್ಲಿಸುವಂತದ್ದು, ಸುಪ್ರೀಂ ಕೋರ್ಟ್ ಹೋಗುವಂತದ್ದು ತಪ್ಪುತ್ತೆ. ಇಲ್ಲೇ ಒಂದು ಪ್ರಕರಣ ಇತ್ಯರ್ಥ ಆಗೋದ್ರಿಂದ ವಿನ್ ವಿನ್ ಸಿಚುಯೇಷನ್ ಮುಖಾಂತರ ಇಬ್ಬರು ಪಾರ್ಟಿಗಳು ಸಹ ಖುಷಿಯಿಂದ ಮನೆಗೆ ಹೋಗ್ತಾರೆ, ಯಾವುದೇ ಒಂದು ಡಿಸ್ಪ್ಯೂಟ್ ಇದ್ರೆ. ಹಾಗಾಗಿ ಇದನ್ನ ನಮ್ಮ ಎಲ್ಲ ಗೌರಿಬಿದನೂರು ಜನರಿಗೆ ಅವರ ಒಂದು ಮನೆಗಳಿಗೆ ತಲುಪಿಸಬೇಕು ಅಂತ ತಮ್ಮಲ್ಲಿ ವಿನಂತಿ.